ಈಗ ಬಸ್ ದರ ಏರಿಕೆ ಏನಾಗಿದೆ ಅಂತಂದರೆ ಕಾರಣ ಕೂಡ ಇದೆ ಅದಕ್ಕೆ. ಒಂದು ಸುಮಾರು 1,16,00,000 ಪ್ರಯಾಣಿಕರ ದಿನಕದಲ್ಲಿ 65 ಲಕ್ಷ ಜನ ಹೆಣ್ಮಕ್ಳಿದ್ದಾರೆ. ಅದರ ಜೊತೆಗೆ 5,300 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ. ಸುಮಾರು 8,000 ಎಂಪ್ಲಾಯ್ಮೆಂಟಿಗೆ ತೊಗೊಳ್ಳಿಕ್ಕೆ ಹೊಸ ಮತ್ತು ಪೋಸ್ಟ್ಗಳು ತೊಗೊಳ್ಳಿಕ್ಕೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಮಂಜೂರಾತಿ ಕೊಟ್ಟಿದೆ. ಆಲ್ರೆಡಿ 4,000 ರಿಂದ 5,000 ಜನಕ್ಕೆ ನಾವು ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೂಡ ತೊಗೊಂಡಾಗಿದೆ. ಹೊಸ ಬಸ್ಗಳು ಮಾಡಬೇಕು, ಹೊಸ ಜನರನ್ನ ತೊಗೋಬೇಕು. ಹಂಗಾಗಿ ಈ ದರ ಏರಿಕೆ ಇರತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ. ಇವತ್ತೇನು BJPಯವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ, ಸ್ವಲ್ಪ ಏನನ್ನ ಅವ್ರು ಇದ್ರ ಬಗ್ಗೆ ಚರ್ಚೆಗೆ ಬಂದರೆ ಮಾತಾಡೋಣ. ನಾನು ಭಾಳ ಸಲ ಮಾತನಾಡಿದ್ದೀನಿ. ಯಾಕೆ ಆಗ್ತಾಯಿದೆ ಅಂತಂದರೆ, ಡೀಸೆಲ್ ಪೆಟ್ರೋಲ್ ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವರು 40 ರೂಪಾಯಿಗೆ 30 ರೂಪಾಯಿ ಕೊಡ್ಬೋದು. ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಡೀಸೆಲ್ ಪೆಟ್ರೋಲು 40 ರೂಪಾಯಿಗೆ 30 ರೂಪಾಯಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ನಾವು ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರ ಅವಧಿಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ರವರು $103 ಒಂದು ಬ್ಯಾರಲ್ ಖರೀದಿ ಮಾಡ್ತಾ ಇದ್ರು. ಅವರು 90,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು. 2004 ರಿಂದ 2014 ಇದು ಬಹಳ ಪ್ರಮುಖವಾದಂಥ ವಿಷಯ ಇದೆ. ನಾನು ಆರೋಪ ಮಾಡ್ತಾ ಇಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ನಮ್ಮ ದೇಶದ ಬೆನ್ನೆಲುಬಿದು. ಯಾವಾಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಎಲ್ಲ ವಸ್ತುಗಳು ದುಬಾರಿ ಆಗ್ಬಿಡ್ತವೆ. ಕಾಯಿಪಲ್ಯ ಮಾರೋನಿಗೆ, ರೈತನಿಗೆ ಅಲ್ಲಿ ಏನು ಭೂಮಿ ಮೇಲೆ ಸಿಗುತ್ತೆ ಅಷ್ಟೇ ಸಿಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದಾಗ ಸಫರ್ ಆಗೋದು ಕಾಮನ್ ಮ್ಯಾನೆ. ಸೊ ಯಾಕೆ ಹೇಳ್ತಾ ಇದ್ದೀನಿ, ನೀನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, 2004 ರಿಂದ 2014 ಇಸ್ವಿವರೆಗೆ ನಾವು $103 ಖರೀದಿ ಮಾಡಿ ನಾವು 65 ರೂಪಾಯಿಂದ 60 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ವಿ. 55 ರಿಂದ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ವಿ. ಕಾರಣ ಏನಂತಂದರೆ, ಇವತ್ತೇನು ಮನಮೋಹನ್ ಸಿಂಗ್ರ ನಾವು ನೆನೆಸ್ತಾ ಇದ್ದೀವಲ್ಲ, ಆ ಪುಣ್ಯಾತ್ಮ 90,000 ಕೋಟಿ ಸಬ್ಸಿಡಿ ಕೊಟ್ಟ. ಇವತ್ತು ಇವ್ರ ಆವ್ರೇಜ್ ಬೈಯಿಂಗ್ ಪ್ರೈಸ್ $65 ಇದೆ. BJP ಮುಖಂಡರುಗಳೇ, ಕಳೆದ 10 ವರ್ಷದಿಂದ ನಿಮ್ಮದು ಆವ್ರೇಜ್ ಬೈಯಿಂಗ್ ಪ್ರೈಸ್ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸ್ ಇಸ್ ಅಟ್ ಓನ್ಲಿ $65. ನೀವು ಮನಮೋಹನ್ ಸಿಂಗ್ ಅವರು ಏನು ಸಬ್ಸಿಡಿ ಕೊಟ್ಟಿದ್ರು, ಆ ಸಬ್ಸಿಡಿ ಕೊಟ್ಟರೆ ಇವತ್ತು ಈ ದೇಶದಲ್ಲಿ 25 ರಿಂದ 30 ರೂಪಾಯಿಗೆ, 30 ರಿಂದ 40 ರೂಪಾಯಿ ಒಳಗೆ ಡೀಸೆಲ್ ಪೆಟ್ರೋಲ್ ಕೊಡ್ಬೋದು. ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ, ರಿಲಯನ್ಸ್ ಬಂಕ್ ಇದು ಉಳಿಬೇಕು. ಇವತ್ತು ಸಬ್ಸಿಡಿ ಜಾಸ್ತಿ ಮಾಡಿದ್ರೆ ಕೇಂದ್ರದಲ್ಲಿ ರಿಲಯನ್ಸ್ ಬಂಕು ಕಾಂಪೀಟ್ ಮಾಡೋಕ್ಕಾಗಲ್ಲ ನಮಗೆ. ಇಫ್ ಇನ್ಕ್ರೀಸಸ್ ಸಬ್ಸಿಡಿ, ಇಫ್ ಮೋದಿಜಿ ಇನ್ಕ್ರೀಸಸ್ ಸಬ್ಸಿಡಿ ಟು ವಾಟ್ ಲೆವೆಲ್ ಮಿಸ್ಟರ್ ಮನಮೋಹನ್ ಸಿಂಗ್ ಯೂಸ್ ಟು ಗಿವ್, ಆ ಸಬ್ಸಿಡಿ ಕೊಟ್ಟರೆ ಇವತ್ತು ಇರ್ತಕ್ಕಂಥ ಭಾರತ ದೇಶದಲ್ಲಿ ಇರ್ತಕ್ಕಂಥ ರಿಲಯನ್ಸ್ ಬಂಕ್ಗಳೆಲ್ಲ ಮುಚ್ಚೋಗ್ತವೆ. ಸಬ್ಸಿಡಿ ಜಾಸ್ತಿ ಕೊಟ್ಟ ತಕ್ಷಣ ನಮ್ಮೆಲ್ಲರಿಗೆ ಬೆಲೆ ಏರಿಕೆ ಕಮ್ಮಿ ಆಗುತ್ತೆ. ಸಿಮೆಂಟ್ ಆಗಿರಲಿ, ಸ್ಟೀಲ್ ಆಗಿರಲಿ, ಕಾಯಿಪಲ್ಯ ಆಗಿರಲಿ, ಎಲ್ಲ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಎಲ್ಲ ಕಮ್ಮಿ ಆಗ್ತವೆ. ಹಂಗಾಗಿ BJP ಮುಖಂಡರಿಗೆ ಹೋಗಿ ಹೇಳಕ್ಕೆ ಕೇಳ್ರಿ, ಸರ್ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ ಈ ಥರ ಮಾಡಿದ್ದಾರೆ, ನೀವು ಕಮ್ಮಿ ಮಾಡಿರಿ, ನಾವು ಕಮ್ಮಿ ಮಾಡ್ತೀವಿ. ಇದು ನಮ್ಮದಾಯಿತು. ಗುಜರಾತ್ನಲ್ಲಿ, UPನಲ್ಲಿ, ಬಿಹಾರ್ನಲ್ಲಿ ಏನಿದೆ? ಇವತ್ತು 65 ಲಕ್ಷ ಹೆಣ್ಮಕ್ಳಿಗೆ ನಾವು ಫ್ರೀಯಾಗಿ ಪ್ರಯಾಣ ಮಾಡಿಸ್ತಿಲ್ವಾ? ಸಮ್ವೇರ್ ದ ಕಾಸ್ಟ್ ಬೇರಿಂಗ್ ಹ್ಯಾಸ್ ಟು ಕಮ್. ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು, ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ GST ಮೇಲೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಮೊನ್ನೆ?